ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಜೊತೆಗೆ ಅಷ್ಟೇ ಸ್ಪೆಷಲ್ ಕೂಡ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಒಂದು ದೊಡ್ಡ ಕಲ್ಲಿನ ಕಂಬ ನೆಲವನ್ನೇ ಮುಟ್ಟದೆ ಗಾಳಿಯಲ್ಲಿ ತೇಲುತ್ತೆ ಅಂದ್ರೆ ನೀವು ನಂಬ್ತೀರಾ? ಇನ್ನು ಯಾವುದೇ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಬರೀ ಕಲ್ಲಿನಿಂದಲೇ ಮ್ಯೂಸಿಕ್ ಬರುತ್ತೆ ಅಂದ್ರೆ? ಹಾಗೆ ಒಂದು ದೇವಸ್ಥಾನದ ಬಾಗಿಲನ್ನ ಇಂದಿಗೂ ಕೂಡ ಓಪನ್ ಮಾಡೋಕೆ ಜನ ಭಯ ಪಡ್ತಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನಮ್ಮ ಭಾರತದಲ್ಲಿ ಇಂತಹ ಕೆಲವು ದೇವಸ್ಥಾನಗಳಿವೆ. ಇವು ಬರೀ ಭಕ್ತಿಯ ಸ್ಥಳಗಳಲ್ಲ, ಇಂದಿಗೂ ಸೈನ್ಸ್ಗೆ ದೊಡ್ಡ ದೊಡ್ಡ ಇಂಜಿನಿಯರ್ಗಳಿಗೆ ಸವಾಲಾಗಿ ನಿಂತಿರೋ ಜಾಗಗಳು. ಸ್ನೇಹಿತರೆ ಬನ್ನಿ, ಇವತ್ತು ನಾವು ವಿಜ್ಞಾನಕ್ಕೂ ಸಂಪೂರ್ಣ ಉತ್ತರ ಸಿಗದ ಭಾರತೀಯ ದೇವಾಲಯಗಳ ರಹಸ್ಯಗಳ ಬಗ್ಗೆ ಮಾತಾಡೋಣ. ಲೆಟ್ಸ್ ಗೋ. ಹಾಯ್, ನಾನು ನಿಮ್ಮ ವಿನಯ್ ಫ್ರಮ್ ನಾಲೆಡ್ಜ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಪಾರ್ಟ್ 1, ಲೇಪಾಕ್ಷಿಯ ತೇಲುವ ಕಂಬ. ಆಂಧ್ರ ಪ್ರದೇಶದಲ್ಲಿ ಲೇಪಾಕ್ಷಿ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಒಂದು ವಿಚಿತ್ರವಾದ ಕಂಬ ಇದೆ. ನೀವು ಅದನ್ನು ನೋಡಿದ್ರೆ ಶಾಕ್ ಆಗ್ತೀರಾ. ಯಾಕಂದ್ರೆ ಆ ಕಂಬ ನೆಲವನ್ನು ಟಚ್ ಮಾಡೋದೇ ಇಲ್ಲ. ಹೌದು, ಅದು ಗಾಳಿಯಲ್ಲಿ ತೇಲುತ್ತಾ ಇರುತ್ತೆ. ಸ್ನೇಹಿತರೆ, ಜನ ಇವತ್ತಿಗೂ ಕೂಡ ಅಲ್ಲಿಗೆ ಹೋಗಿ ಆ ಕಂಬದ ಕೆಳಗಡೆ ಬಟ್ಟೆಯನ್ನು ಅಥವಾ ಪೇಪರನ್ನು ಹಾದು ಹೋಗುವಾಗೆ ಮಾಡ್ತಾರೆ. ಅದಕ್ಕೆ ಅದನ್ನು ಫ್ಲೋಟಿಂಗ್ ಪಿಲ್ಲರ್ ಅಂತ ಕರೀತಾರೆ. ಈ ಗುಡಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿದ್ದು. ಅಲ್ಲಿ ಸುಮಾರು 70 ಕಂಬಗಳಿವೆ. ಆದರೆ ಈ ಒಂದೇ ಒಂದು ಕಂಬ ಮಾತ್ರ ಹೀಗೆ ಟಚ್ ಆಗದೆ ಮ್ಯಾಜಿಕ್ ಥರ ತೇಲುತ್ತಿರುತ್ತದೆ. ಕೆಲವರು ಹೇಳ್ತಾರೆ ಸ್ನೇಹಿತರೆ, ಇದು ನಮ್ಮ ಹಳೆಯ ಕಾಲದ ಇಂಜಿನಿಯರಿಂಗ್ ಅಂತ. ಇನ್ನು ಕೆಲವರು ಹೇಳ್ತಾರೆ ಭೂಕಂಪ ಆಗಿ ಸ್ವಲ್ಪ ಆ ಕಂಬ ಶಿಫ್ಟ್ ಆಗಿರ್ಬೋದು ಅಂತ ಹೇಳ್ತಾರೆ. ಆದರೆ ಅಸಲಿ ಪ್ರಶ್ನೆ ಏನಪ್ಪ ಅಂದರೆ, ಇಷ್ಟು ವರ್ಷಗಳಾದರೂ ಒಂದು ಕಂಬದ ಸಪೋರ್ಟ್ ಇಲ್ಲದಿದ್ದರೂ ಈ ಇಡೀ ಬಿಲ್ಡಿಂಗ್ ಅಷ್ಟು ಗಟ್ಟಿಯಾಗಿ ಹೇಗೆ ನಿಂತಿದೆ ಅನ್ನೋದು. ಸ್ನೇಹಿತರೆ, ನಿಜ ಅಲ್ವಾ? ನಮ್ಮ ಪೂರ್ವಜರು ಬರೀ ದೇವಸ್ಥಾನಗಳನ್ನು ಕಟ್ಟಲಿಲ್ಲ, ಬದಲಿಗೆ ಇವತ್ತಿಗೂ ಅರ್ಥವಾಗದ ಅದ್ಭುತಗಳನ್ನು ಸೃಷ್ಟಿ ಮಾಡಿದ್ದಾರೆ. ಪಾರ್ಟ್ 2, ಸಂಗೀತ ನೀಡುವ ಕಲ್ಲಿನ ಕಂಬಗಳು. ಇನ್ನು ನಮ್ಮ ಹೆಮ್ಮೆಯ ಕರ್ನಾಟಕದ ಹಂಪಿಗೆ ಬರೋಣ. ಅಲ್ಲಿನ ವಿಜಯ ವಿಠಲ ದೇವಸ್ಥಾನಕ್ಕೆ ನೀವು ಹೋಗಿದ್ರೆ ಈ ಕಲ್ಲಿನ ಕಂಬಗಳನ್ನು ನೋಡ್ತೀರಾ. ಈ ಕಂಬಗಳಿಂದ ಮ್ಯೂಸಿಕ್ ಬರುತ್ತೆ. ಹೌದು, ನೀವು ಸುಮ್ಮನೆ ಆ ಕಂಬದ ಮೇಲೆ ತಟ್ಟಿದ್ರೆ ಸಾಕು, ಬೇರೆ ಬೇರೆ ರೀತಿಯ ಸೌಂಡ್ಸ್ಗಳು ಕೇಳಿಸುತ್ತವೆ. ಸ್ನೇಹಿತರೆ, ಕೆಲವು ಕಂಬಗಳಲ್ಲಿ ಡ್ರಮ್ ಥರ ಸೌಂಡ್ ಬಂದರೆ, ಇನ್ನು ಕೆಲವು ಕಂಬಗಳಲ್ಲಿ ವೀಣೆ, ಸಿತಾರ್, ತಂಬೂರಿ ಥರ ಮ್ಯೂಸಿಕ್ ಬರುತ್ತೆ. ಅಚ್ಚರಿಯ ವಿಚಾರ ಏನಂದರೆ, ಈ ಕಂಬಗಳನ್ನು ಪೂರ್ತಿಯಾಗಿ ಬರೀ ಕಲ್ಲಿನಿಂದಲೇ ಮಾಡಲ್ಪಟ್ಟಿದೆ. ಇವತ್ತಿನ ವಿಜ್ಞಾನಿಗಳು ಹಲವಾರು ರೀತಿಯ ಅಲ್ಟ್ರಾಸಾನಿಕ್ ಟೆಸ್ಟ್ಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಆ ಕಲ್ಲಿನಿಂದ ಈ ಶಬ್ದಗಳು ಹೇಗೆ ಉಂಟಾಗುತ್ತೆ ಅನ್ನೋದು ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. ಒಮ್ಮೆ ಯೋಚನೆ ಮಾಡಿ, ಆ ಕಲ್ಲಿಗೂ ಜೀವ ತುಂಬಿದ ನಮ್ಮ ಆ ಕಾಲದ ಕಲಾವಿದರಿಗೆ ಆಗಲೇ ಸೌಂಡ್ ಇಂಜಿನಿಯರ್ ಬಗ್ಗೆ ಎಷ್ಟು ಜ್ಞಾನ ಇತ್ತು ಅಲ್ವಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಪಾರ್ಟ್ 3, ರಹಸ್ಯ ಕೊಠಡಿ. ಈಗ 3ನೇ ರಹಸ್ಯದ ಕಡೆಗೆ ಹೋಗೋಣ. ಅದು ಕೇರಳದ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಇದು ನಮ್ಮ ದೇಶದ ಅತ್ಯಂತ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದು. ಇಲ್ಲಿ ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಿಧಿ, ಚಿನ್ನಾಭರಣಗಳು ಸಿಕ್ಕಿದೆ. ಆದರೆ ಅಲ್ಲಿ ಒಂದು ರೂಮ್ ಇದೆ. ಅದನ್ನು ವೋಲ್ಟ್ ಬಿ ಅಥವಾ ನೆಲಮಾಳಿಗೆ ಬಿ ಅಂತ ಕರೀತಾರೆ. ಆ ಒಂದು ಬಾಗಿಲನ್ನು ಮಾತ್ರ ಇಂದಿಗೂ ಯಾರೂ ಓಪನ್ ಮಾಡಿಲ್ಲ. ಓಪನ್ ಮಾಡೋಕೆ ಎಲ್ಲರಿಗೂ ಭಯ. ಯಾಕಂದರೆ ಆ ಬಾಗಿಲು ತೆರೆದ್ರೆ ಏನೋ ದೊಡ್ಡ ಅಪಾಯ ಆಗುತ್ತೆ ಅಂತ ಅಲ್ಲಿನ ಜನರ ನಂಬಿಕೆ. ಇದು ಬರೀ ಕಥೆನಾ ಅಥವಾ ನಿಜವಾಗ್ಲೂ ಆ ಬಾಗಿಲಿನ ಹಿಂದೆ ಏನಾದರೂ ದೊಡ್ಡ ರಹಸ್ಯ ಅಡಗಿದೆಯಾ? ಈ ಪ್ರಶ್ನೆಗೆ ಇವತ್ತಿಗೂ ಯಾರ ಹತ್ರನೂ ಉತ್ತರವಿಲ್ಲ. ಬಹುಶಃ ಕೆಲವು ರಹಸ್ಯಗಳು ರಹಸ್ಯವಾಗಿ ಉಳಿಯೋದ್ರಲ್ಲೇ ಒಂದು ಸೌಂದರ್ಯ ಇದೆ ಅನಿಸುತ್ತೆ ಅಲ್ವಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಖಂಡಿತ ಓದುತ್ತೇನೆ. ಪಾರ್ಟ್ 4, ನೆರಳು ಬೀಳದ ಗೋಪುರ. ಸ್ನೇಹಿತರೆ, ಕೊನೆಯದಾಗಿ ತಮಿಳುನಾಡಿನ ತಾಂಜಾವೂರಿನ ಬೃಹದೀಶ್ವರ ದೇವಸ್ಥಾನದ ಬಗ್ಗೆ ಮಾತಾಡೋಣ. ಇದು ಬರೋಬ್ಬರಿ 1000 ವರ್ಷಗಳ ಹಳೆಯ ದೇವಸ್ಥಾನ. ಈ ಗುಡಿಯ ಗೋಪುರದ ಬಗ್ಗೆ ಒಂದು ಫೇಮಸ್ ವಿಚಾರ ಏನಂದ್ರೆ, ಮಧ್ಯಾಹ್ನದ ಹೊತ್ತಲ್ಲಿ ಈ ಗೋಪುರದ ನೆರಳು ನೆಲದ ಮೇಲೆ ಸಂಪೂರ್ಣವಾಗಿ ಬೀಳೋದೇ ಇಲ್ಲ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದರ ಬಗ್ಗೆ ಇವತ್ತಿಗೂ ಚರ್ಚೆಗಳು ನಡೀತಾನೆ ಇದೆ. ಆದರೆ ಅದಕ್ಕಿಂತ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದರೆ, ಯಾವುದೇ ಕ್ರೇನ್ ಅಥವಾ ದೊಡ್ಡ ದೊಡ್ಡ ಮಿಷನ್ಗಳಿಲ್ಲದೆ ಇರೋ ಆ ಕಾಲದಲ್ಲಿ 80 ಟನ್ ತೂಕದ ಅಷ್ಟು ದೊಡ್ಡ ಗ್ರಾನೈಟ್ ಕಲ್ಲನ್ನು ಆ ಗುಡಿಯ ಮೇಲೆ ಅಷ್ಟು ಎತ್ತರಕ್ಕೆ ಹೇಗೆ ತೆಗೆದುಕೊಂಡ್ರು ಹೋದ್ರು ಅನ್ನೋದು ಹಬ್ಬ ನೆನೆಸಿಕೊಂಡ್ರೇ ಆಶ್ಚರ್ಯ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಭಾರತದ ದೇವಸ್ಥಾನಗಳು ಬರೀ ಪೂಜೆ ಮಾಡೋ ಜಾಗಗಳಲ್ಲ,
ಅವು ನಮ್ಮ ಪೂರ್ವಜರ ಬುದ್ಧಿವಂತಿಕೆ, ವಿಜ್ಞಾನ ಮತ್ತು ಕಲೆಗೆ ಒಂದು ಜೀವಂತ ಉದಾಹರಣೆಯಾಗಿದೆ. ಇದರಲ್ಲಿ ಕೆಲವು ರಹಸ್ಯಗಳಿಗೆ ಉತ್ತರ ಸಿಕ್ಕಿರಬಹುದು, ಆದರೆ ಇನ್ನು ಕೆಲವು ಪ್ರಶ್ನೆಗಳಿಗೆ ಯಾವತ್ತಿಗೂ ಉತ್ತರ ಅರ್ಥ ಆಗುವುದಿಲ್ಲ, ಸಿಗೋದೂ ಇಲ್ಲ. ನಿಮಗೇನು ಅನಿಸುತ್ತೆ? ಈ ದೇವಸ್ಥಾನಗಳಲ್ಲಿ ನಿಮಗೆ ಯಾವ ರಹಸ್ಯ ತುಂಬಾ ಶಾಕಿಂಗ್ ಅನ್ನಿಸ್ತು? ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ ಓದೋಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದೀನಿ, ಕಾಯ್ತಾ ಇರ್ತೀನಿ. ಹಾಗೆಯೇ ಇದೇ ಥರದ ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟರಿ ವಿಡಿಯೋಗಳಿಗಾಗಿ ನಮ್ಮ ನಾಲೆಡ್ಜ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ. ಸೈನಿಂಗ್ ಆಫ್ ವಿನಯ್.